ವೇದಿಕೆ ಮೇಲೆ ಇರುವಂಥ ಈಗ ತಾನೇ ನಮ್ಮೆಲ್ಲರನ್ನು ಕುರಿತು ಮಾತನಾಡಿದಂಥ ಶ್ರೀ ಕಮ್ಮಟಿಕೆರೆ ಗೋಪಾಲ್ ಸರ್ ಅವರೇ, ಹಿರಿಯರು ಗುರುಗಳು ಆಗಿರುವಂಥ ಇಳೆಯರ ಸ್ವಾಮೀಜಿಯವರೇ, ಮೈಸೂರಿನ ಪ್ರತಿಷ್ಠಿತ ವ್ಯಕ್ತಿಯಾದಂಥ ರೋಜರಾಮ್ ವಾಜಪೇಯಿ ಅವರೇ, ಸ್ನೇಹಿತರು, ಮಾಜಿ ನಗರ ಪಾಲಿಕಾ ಸದಸ್ಯರು, ಚಲನಚಿತ್ರ ನಿರ್ಮಾಪಕರಾದಂಥ ಪಾರ್ಥಸಾರಥಿಯವರೇ, ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಭಾಳ ಆತ್ಮೀಯತೆಯಿಂದ ಮಾಡ್ಕೊಂಡಂಥ ನಮ್ಮ ಗೋಲ್ಡ್ ಸುರೇಶ್ ಅವರೇ, ವೇದಿಕೆ ಮೇಲಿರುವಂಥ ಲೀಲಾ ಪ್ರಕಾಶ್ ರೇ, ಸೌಮ್ಯ ಮೂರ್ತಿಯವರೇ, ಮಂಜುನಾಥ್ ರೇ, ಮತ್ತು ನಡೆದಿರುವಂಥ ಎಲ್ಲ ಸಭೆಗೆ ನಾನೇನು ತುಂಬ ಮಾತಾಡೋಕ್ಕೆ ಹೋಗಲ್ಲ. ಈಗಾಗಲೇ ಕಾರ್ಯಕ್ರಮ ಪ್ರಾರಂಭ ಆಗಿದ್ದು ಮಧ್ಯದಲ್ಲೇ ನಾವು ಉದ್ಘಾಟನೆಗೆ ನೆರೆದಿದ್ದೀವಿ. ಕರೋಕೆ ಅಭ್ಯಾಸ ಮಾಡ್ತಿದ್ರೆ ಕರೋಕೆ ಗಾಯನದಲ್ಲಿ ನಾವು ಹಾಡಲಿಕ್ಕೆ ಆಗೋದಿಲ್ಲ. ಹೇಗೆ ರಿದಮನ್ನು ನಾವು ಪ್ರಾಕ್ಟೀಸ್ ಮಾಡಿರ್ತೀವಿ ಆ ರೀತಿಯಲ್ಲಿ ಇವತ್ತು ಕರೋಕೆಯನ್ನು ಹಾಡುವ ಅದನ್ನು ಜೊತೆಗೆ ಹಾಡುವಂಥ ಮತ್ತು ಯಾರೋ ಪ್ರತಿಭಾವಂತರು ಅಂತ ಗುರುತಿಸುವಂಥ ಒಂದು ವಿನೂತನವಾದಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಮೈಸೂರು ಮೊದಲನೇ ಸಾಂಸ್ಕೃತಿಕ ನಗರಿ, ಎಲ್ಲ ಪ್ರಥಮಗಳಿಗೆ ಮೈಸೂರು ಮುಂಚೂಣಿಯಲ್ಲಿರುವಂಥದ್ದನ್ನು ನೋಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಸಾಯಂಕಾಲ ಓಲ್ಡ್ ಈಸ್ ಗೋಲ್ಡ್ ಅನ್ನುವಂಥ ಕಾರ್ಯಕ್ರಮ, ಹಳೆಯ ಚಿತ್ರಗೀತೆಯ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿರುವಂಥದ್ದು. ಅನೇಕ ಜನ ಪ್ರತಿಭಾವಂತರು ಈ ರೀತಿ ಕರೋಕೆ ಗಾಯನದ ಮೂಲಕ ಚಲನಚಿತ್ರ ರಂಗದಲ್ಲಿ ಭಾಳ ಒಳ್ಳೆಯ ಸ್ಥಾನಕ್ಕೆ ನಾವು ಹೋಗಿರೋದನ್ನು ನೋಡ್ತೀವಿ. ನಾವು ಭಾಳ ಹಿಂದಕ್ಕೆ ಹೋಗಿ ಹಾಡುಗಾರನ ನೆನೆಸ್ಕೊಳ್ಳೋದಾದ್ರೆ ನಮ್ಮವರೇ ಆದಂಥ ಮೈಸೂರಿನ ಅವತ್ತಿನ ಮೈಸೂರು ಏನು ಹೆಸರುವಾಸಿ ಆರ್ಕೆಸ್ಟ್ರಾ ಕಲಾವಿದರಾದಂಥ ಮೋಹನ್ ಮತ್ತು ವೃಂದ, ಅಂದರೆ ಮೋಹನ್ ಮತ್ತು ವೃಂದ ಅಂದರೆ ಅದೊಂದು ವಿಶೇಷವಾದಂಥ ಮೈಸೂರಿನ ಅವರು ಬರ್ತಾರೆ ಅಂದರೆ ಗಣಪತಿ ಕಾರ್ಯಕ್ರಮದಲ್ಲಿ, ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕಿಕ್ಕಿರಿದು ಜನಸಂದಣಿ ಸೇರ್ತಾ ಇದ್ದದನ್ನು ನಾವು ನೋಡಿದ್ದೀವಿ. ನಮ್ಮವರೇ ಆದಂಥ ಯಕ್ಷಪಾಲ್ ಅನ್ನುವಂಥ ಕಲಾವಿದರು ಎರಡೂ ಧ್ವನಿಯಲ್ಲಿ, ಹೆಣ್ಣು ಮತ್ತು ಪುರುಷ ಧ್ವನಿಯಲ್ಲಿ ಹಾಡ್ತಾ ಇದ್ದದ್ದು ಈ ಸಂದರ್ಭದಲ್ಲಿ ನೆನಪಿಗೆ ಬರುವಂಥದ್ದು. ಮೈಸೂರು ಭಾವಗೀತೆ ಅಂದರೆ ಮೈಸೂರು ಅನಂತ ಸ್ವಾಮಿ, ಅವರ ಮಗ ರಾಜು ಅನಂತ ಸ್ವಾಮಿ, ಈ ರೀತಿಯ ಶ್ರೇಷ್ಠ ಕಲಾವಿದರು ಅಭ್ಯಾಸದೊಂದಿಗೆ ಇವತ್ತು ನಾಡಿಗೆ ಕೀರ್ತಿ ತಂದಿರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ಸಂಗತಿ ಬಂಧುಗಳೇ. ಆ ರೀತಿಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ. ಭಾಳ ಸಂತೋಷ ಆಗ್ತಾಯಿದೆ. ಉದ್ಘಾಟನೆಗೆ ಕರೆದು ಉದ್ಘಾಟನೆಯನ್ನು ಮಾಡಿಸಿ ಮಾತಿಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ಎಲ್ಲರಿಗೂ ಹೊಂದಿಸಿ 4 ಮಾತುಗಳನ್ನ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಮಾನ್ಯ ಶಾಸಕರಿಗೆ ಧನ್ಯವಾದಗಳು. ಹಾಗೆ ನೆಚ್ಚಿನ ಚಲನಚಿತ್ರ ನಟರು, ಹಾಸ್ಯ ನಟರು ಸುರೇಶ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದಾರೆ. ಹಾಸ್ಯ ನಟರು ಸುರೇಶ್ ಅವರು ದಯವಿಟ್ಟು ಚಪ್ಪಾಳೆ ಮೂಲಕ ಹಾಗೆ ಮೈಸೂರು ಮಂತ್ರ ಜೂನಿಯರ್ ಮಹಾರಾಷ್ಟ್ರೀಯ ಗೆದ್ದಿರುವ ಮೈಸೂರು ಮಂತ್ರರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಅವರು ಬರಹಗಾರ್ತಿ, ಇವರು 2 ಇತರಗಳನ್ನು ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದಾರೆ. ಯಾ ಕುಂದೇಂದು ತುಷಾರಹಾರ ಧವಳ, ಯಾ ಶುಭ್ರವಸ್ತ್ರಾನ್ವಿತ, ಯಾ ವೀಣಾವರದಂಡ ಮಂಡಿತಕರ, ಯಾ ಶ್ವೇತ ಪದ್ಮಾಸನ, ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈ ಸದಾ ಪೂಜಿತ, ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪಹ. ವೇದಿಕೆ ಮೇಲೆ ಇರುವಂತಹ ಸನ್ಮಾನ್ಯರಾದ ನಮ್ಮ ಮೈಸೂರಿನ ಸಚಿವರಾದಂತಹ ಶ್ರೀವತ್ಸ ಅವರೇ, ಹಾಗೂ ಸಾಂಸ್ಕೃತಿಕ ರಾಜಧಾನಿಯಲ್ಲಿ ನಮ್ಮ ಸಂಸ್ಕೃತಿಯ ಚಿಂತನೆ ಮಾಡ್ತಾ ಇರುವಂತಹ ರಘುರಾಮ್ ವಾಜಪೇಯಿ ಅವರೇ, ಮೇಲುಕೋಟೆಯಿಂದ ಆಗಮಿಸಿರುವಂತಹ ಧಾರ್ಮಿಕ ಆಧ್ಯಾತ್ಮಿಕ ಸನ್ಯಾಸಿಗಳಾದಂತಹ ಇಳೆಯ ಆಳ್ಯಾರ್ ಸ್ವಾಮೀಜಿ ಅವರೇ, ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಎಲ್ಲರ ಜನಮನವನ್ನು
ನಮ್ಮ ಮಡ್ಡಿಕೆರೆ ಗೋಪಾಲ್ ಅವರೇ ಹಾಗೂ ಮಾಜಿ ಅಧ್ಯಕ್ಷರಾಗಿ ಜನಮಾನಸದಲ್ಲಿ ನೆಲೆ ನಿಂತು ಪ್ರಾಸ್ತಾವಿಕ ಪ್ರಭು ಅನ್ನಿಸಿಕೊಂಡಂಥ ಎಂ ಚಂದ್ರಶೇಖರ್ ಅವರೇ ಹಾಗೂ ಪಾರ್ಥಸಾರಥಿ ಜನಪ್ರಿಯರಾದಂತಹ ಪಾರ್ಥಸಾರಥಿ ಅವರೇ, ಮಂಜುನಾಥ್ ಅವರೇ, ಡಾಕ್ಟರ್ ರೇಖಾ ಅವರೇ ಹಾಗೂ ಡಾಕ್ಟರ್ ಸೌಮ್ಯ ಅವರೇ ಹಾಗೂ ಇನ್ನಿತರು. ಇವತ್ತಿನ ಈ ಒಂದು ಶುಭ ದಿನ ಓಲ್ಡ್ ಈಸ್ ಗೋಲ್ಡ್, ಹಳೆಯದೆಲ್ಲ ಸ್ವರ್ಣ, ಹಳೆಯದು ಯಾವುದು ಕಸವನ್ನ ರಸ ಅಂತ ಹೇಳುವಂತಹ ಒಂದು ವಿಶೇಷವಾದಂತಹ ಸಂಗೀತದ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ. ಇದು ಬಹಳ ವಿಶೇಷವಾದ ಕಾರ್ಯಕ್ರಮ. ಸಂಗೀತಂ ತಥಾ ಸಾಹಿತ್ಯಂ ಸರಸ್ವತ್ಯಾಹ ಸ್ತನದ್ವಯಂ ಅಂತ ಹೇಳ್ತಾರೆ ಕವಿಗಳು. ಅಂದರೆ ನಮ್ಮ ಸರಸ್ವತಿ ದೇವಿಯ ಸ್ತನದಿಂದ ಬರುವ ಕ್ಷೀರ ಒಂದು ಸಾಹಿತ್ಯದ ಧಾರೆಯಾದರೆ ಇನ್ನೊಂದು ಸಂಗೀತದ ಧಾರೆ ಅಂತ. ಅದನ್ನು ಪಾವನ ಮಾಡಿದಂತಹ ರಸಿಕರೇ ಪುಣ್ಯವಂತರು ಅಂತ. ಇವತ್ತು ಎರಡನ್ನೂ ನಮಗೆ ಉಣಬಡಿಸಲಿಕ್ಕೆ ಗೋಲ್ಡ್ ಸುರೇಶ್ ಅವರು ಅಪರೂಪದ ಅಪರಂಜಿ ಹಾಗೂ ಮಂಜುಳಾ ಬೆಂಗಳೂರಿನ ಈ ಎರಡು ಸಂಸ್ಥೆಗಳು ಸೇರಿ ಜೂನಿಯರ್ ಮಾಲಾಶ್ರೀ ಎಂದೇ ಪ್ರಖ್ಯಾತವಾಗಿರುವ ಅವರು ಇಲ್ಲಿ ಏರ್ಪಡಿಸಿರೋದು ನಮಗೆ ನಿಜವಾಗಿಯೂ ಇದು ಸುಸಂದರ್ಭ ಅಂತ ಅಂದ್ಕೊಳ್ತೀನಿ. ಅನೇಕ ಗೀತೆಗಳನ್ನು ಕ್ಯಾರಿಯೋಕೆಯಿಂದ ಜನ ಹಾಡಿರುವಂಥದ್ದನ್ನು ಈಗ ಕಂಡಿದ್ದೀವಿ. ಕೆಲವೊಂದು ಬಹಳ ಪ್ರಬುದ್ಧವಾಗಿ ಇವರು ಯಾತಕ್ಕೆ ಬ್ಯಾಕ್ಗ್ರೌಂಡ್ ಸಿಂಗರ್ ಆಗಬಾರ್ದು ಅನ್ನೋಷ್ಟು ಚೆನ್ನಾಗಿಯೂ ಬಂತು. ಇನ್ನು ಕೆಲವೊಂದು ಹಾಡಬೇಕು ಅನ್ನೋ ಸಂತೋಷದಿಂದ ಪ್ರಚುರತೆಯನ್ನು ಹಾಡಿದ್ದನ್ನು ಕಂಡುಬಂತು. ಮತ್ತು ಇನ್ನೊಂದು ವಿಷಯವನ್ನು ನಾನು ನಿಮ್ಮ ಕೈಲಿ ಕೇಳಕ್ಕೆ ಇಷ್ಟಪಡ್ತೀನಿ. ಸಂಗೀತವನ್ನು ಆಸ್ವಾದಿಸೋದು ಅಂದರೆ ಬೇರೊಂದು ಲೋಕಕ್ಕೆ ಹೋಗಿ ಬ್ರಹ್ಮಾನಂದ ಸದೃಶವಾದ ಕಾವ್ಯಾನಂದವನ್ನು ಅನುಭವಿಸೋದು ಅಂತ, ಜಗದ ವ್ಯಾಪಾರವನ್ನೆಲ್ಲ ಮರೆಯೋದು ಅಂತ. ನಾವು ವಿದೇಶಿಯ ಹಾಗೆ ನರ್ತನ ಮಾಡಬೇಕೆ? ಅದು ಬರೀ ಆರ್ಕೆಸ್ಟ್ರಾ ಸರಿ, ಸಂಗೀತಕ್ಕೂ ಬೇಕೆ. ಸಂಗೀತದ ಮಾಧ್ಯಮ ಹೃದಯವನ್ನು ತಲುಪುವಂಥದ್ದು, ಅದನ್ನು ಹೃದಯವನ್ನು ತಟ್ಟಿ ಎಬ್ಬಿಸುವಂಥದ್ದಲ್ಲ. ಇದ್ರ ಬಗ್ಗೆ ಸ್ವಲ್ಪ ಆಯೋಜಕರು ಆಲೋಚಿಸಬೇಕು. ಆನಂತರ ಯಾಕೆ ಇದು ಮುಂಚೆ ಎಲ್ಲ ಇರಲಿಲ್ಲ, ಆರ್ಕೆಸ್ಟ್ರಾದಿಂದ ಬಂದಂಥದ್ದು ಈ ನರ್ತನ, ವಿದೇಶಿಯರಿಂದ ಬಂದಂಥದ್ದು ನರ್ತನದವನ್ನು ಜೊತೆಗೆ ಸೇರಿಸುವಂಥದ್ದು. ಇದನ್ನು ಗಾಂಧರ್ವ ವಿದ್ಯೆ ಅಂತ ಹೇಳ್ತಾರೆ. ಯಾಕಂದರೆ ಎಲ್ಲರಿಗೂ ಸಂಗೀತ ಬರೋಲ್ಲ. ಕಷ್ಟಪಟ್ಟರೆ ಉರಿದು ಹೊಡೆದು ಒಬ್ಬ ವಿದ್ಯೆಯನ್ನು ಆರ್ಜಿಸಬಹುದು, ಸಂಗೀತವನ್ನು ಕಲಿಯೋಕ್ಕಾಗಲ್ಲ. ಅವನಿಗೆ ಹಿಂದಿನ ಪುಣ್ಯ ವಿಶೇಷದಿಂದ ಆ ಗಂಧರ್ವರ ಒಂದು ಏನಾದರೂ ಸುಕೃತದಿಂದ ಅವನಿಗೆ ವರ ಸಿದ್ಧಿಸಿದರೆ ಮಾತ್ರ ಒಳ್ಳೆಯ ಸಂಗೀತಗಾರನಾಗಲ್ಲ. ಅಂತಹ ಸಂಗೀತದ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಂತಹ ಗೋಲ್ಡ್ ಸುರೇಶ್ ಹಾಗೂ ಇನ್ನಿತರ ಅವರ ಅಧಿಕಾರಿ ವರ್ಗದವರು ನಮ್ಮ ಸಾಂಸ್ಕೃತಿಕ ರಾಜಧಾನಿಯಾದ ಕಲಾರಸಿಕರಿಗೆಲ್ಲ ಒಂದು ರಸದೌತಣವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಮತ್ತು ಇಂತಹ ಕಲೆಗೆ ಬರುವಾಗ ಪೂರ್ವ ನಿಯೋಜಿತವಾಗಿ ಇಲ್ಲಿ ಹಾಡೋಕ್ಕೆ ಬರೋರೆಲ್ಲ ತುಂಬ ಚೆನ್ನಾಗಿ ಹಾಡಿದಿರಿ, ಇನ್ನೂ ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಳ್ಳಿ. ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅನ್ನೋದನ್ನು ನಿರೂಪಿಸಿ. ಹಾಗೆ ಇಂತಹ ಎಲ್ಲ ನಾನೇನಂತ ಹೇಳ್ಬೋದು, ಸಭಾಜನರ ಮಧ್ಯೆ ಈ ನಾಡಿನ ಪ್ರಖ್ಯಾತರ ಎದುರಿಗೆ ನಿಮಗೆ ವೇದಿಕೆ ಸಿಕ್ಕಿರೋದು ಬಹಳ ಸುಯೋಗ. ಅದನ್ನು ಸಾರ್ಥಕಪಡಿಸಿಕೊಳ್ಳಿ. ಸರಸ್ವತಿಯ ಆ ಒಂದು ಗಾನ ಶೈಲಿ ನಿಮ್ಮೆಲ್ಲರಿಗೂ ಮತ್ತೆ ಮೂಡಿ ಬರಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಮಾ ಕಶ್ಚಿತ್ ದುಃಖಭಾಗ್ಭವೆ, ಸರ್ವೇ ಭದ್ರಾಣಿ ಪಶ್ಯಂತು. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ. ಧನ್ಯವಾದಗಳು. ಸರ್ ಅವರು ಕಾರ್ಯಕ್ರಮದಿಂದ ಅವರಿಗೆ ಸಂಸ್ಥೆಯ ವತಿಯಿಂದ ಚಿಕ್ಕ ಸನ್ಮಾನ. ಈಗ ಒಂದು
ಎಲ್ಲ ಗಣ್ಯರಿಂದಲೂ ನಿಮಗೆ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ರೆಡಿ ಇದ್ವಿ, ಹೊರತಷ್ಟೇ ಬರ್ತಾ ಇದ್ವಿ ಹೋಗೋದಾಗಿ. ರಚನೆ ರಾಗ ಸಂಯೋಜನೆ ಗ್ರಹೇಶ್ವರ್ ಗರುಡಿ ಕೇಂದ್ರ, ಗಾಯಕರು ಅತಿಶಯ ಜೈನ್ ಎಂಕೆ, ನಿರ್ಮಾಪಕ ಶ್ರೀಗರಿ ನ್ಯೂಸ್, ನಿರ್ಮಾಣ ಮಾಡಿರೋದು. ಒಂದು ವಿಡಿಯೋ ನೋಡುತ್ತಿದೆ, ನೋಡ್ಕೊಂಡು ಬರೋಣ. ನಗು ನಗುತ್ತಾ ಬಾರೋ ಗಣೇಶ್. ಅದೆಲ್ಲ ದಯಮಾಡಿ ಎಲ್ಲರೂ ಆಸೀನರಾಗಬೇಕು. ನಮ್ಮ ಗಾನ ಕೋಗಿಲೆಗಳಿಗೆ ನಿಮ್ಮ ಕೈಯಿಂದ ಸರ್ಟಿಫಿಕೇಟ್, ನೆನಪಿನ ಕಾಣಿಕೆ ಕೊಡುವ ಮೂಲಕ ಎಲ್ಲ ಕೂತ್ಕೋಬೇಕು ಪ್ಲೀಸ್. ದಯವಿಟ್ಟು ಆಸೀನರಾಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಆವಾಗ ಬೇಗ ಪ್ಲೇ ಮಾಡಿ ಸರ್. ನೀವು ನಾವು ವಿಡಿಯೋ ಕವರ್ ಸೈಡ್ ಆ ಕಡೆ ಸೌಂಡ್ ಇಲ್ಲ ಇದಕ್ಕೆ. ಆಡಿಯೋ ಪ್ಲೀಸ್. ಪ್ರಮೋಷನ್ ಮಾಡ್ತಾ ಇದ್ದಾರೆ. ನಗುವಂತ ಬಾರುವ ಗಣೇಶ, ರಚನೆ ರಾಗ ಸಂಯೋಜನೆ ಗೃಹೇಶ್ವರ ಗೌರವಚಂದ್ರ, ಗಾಯಕರು ಅತಿಶಯ ಜೈನ್, ನಿರ್ಮಾಣ ಶ್ರೀಗರಿ ನ್ಯೂಸ್. ಆಡಿಯೋ ಸೌಂಡ್ ಇಲ್ವಾ? ತುಂಬ ಆಡಿದ್ರೆ ಬರ್ತಾ ಇಲ್ಲ. ಗಾಯಕರಿಗೆ ಇದ್ರ ಮೇಲೆ ಇವಾಗ ಒಂದು ಬರಕ್ಕೆ ಇದ್ರೆ ಒಂದು ಹಾಡೆ ಆಡ್ಬೋದಾಗಿತ್ತು. ಎಲ್ಲ ನಮ್ಮ ಗಾಯಕರನ್ನು ನೋಡಿ ಚೆನ್ನಾಗಿರೋದು. ಟೆಕ್ನಿಕಲ್ ಇಶ್ಯೂ, ದಯಮಾಡಿ ಎಲ್ಲರೂ ಆಸೀನರಾಗಬೇಕು. ನಮ್ಮ ಗಾನ ಕೋಗಿಲೆ ಸಮಾರಂಭಕ್ಕೆ ಅವರ ನೆನಪಿನ ಕಾಣಿಕೆ ಎಲ್ಲ ಕೊಡಬೇಕು. ನಾವೆಲ್ಲ ಹಿಂದೆ ನಿಂತ್ಕೊಳ್ಳೋಣ. ಇವಾಗ ಆಡಿದಂಥ ಎಲ್ಲ ಗಾನ ಕೋಗಿಲೆಗಳ ಸಮಾರಂಭದಲ್ಲಿ ಬರಬೇಕು. ಹೆಸರು ಹೋಗ್ತಾ ಹೋಗ್ತಾರೆ. Bye.
ದಯವಿಟ್ಟು ಎಲ್ಲ ಗಾಯಕರು ವೇದಿಕೆ ಮೇಲೆ ಆಗಮಿಸಬೇಕು. ಪ್ರೀತಿ, ಪವಿತ್ರ, ಪ್ರಣೀತಾ, ಸುಜಾತ ಜಯಕುಮಾರ್, ಲಾವಣ್ಯ, ಪದ್ಮಾ ಮೋಹನ್, ಸುನೀತಾ, ಪದ್ಮಾ ಮೋಹನ್. ಓಂ ಸಾಯಿನಾಥ್ ಸಾಂಸ್ಕೃತಿಕ ಕಲಾ ವೇದಿಕೆ ಬೆಂಗಳೂರು ಮೈಸೂರು ಚಿನ್ನ ಬೆಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘ ಇವರ ವತಿಯಿಂದ ಓಲ್ಡ್ ಗೋಲ್ಡ್ ಕಾರ್ಯಕ್ರಮದಿಂದ ಎಲ್ಲ ಗಾಯಕರಿಗೂ ಮತ್ತೊಮ್ಮೆ ಸ್ವಾಗತ. Ready, sir? ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಯಾರು ಹೋಗಬಾರ್ದು. ಪ್ರಶಸ್ತಿ ಪತ್ರ ನೆನಪಿನ ಕಾಣಿಕೆ ಸಿಕ್ತು ಅಂತ ದಯವಿಟ್ಟು ಹೋಗಬಾರ್ದು. ಎಲ್ಲ ಕಾರ್ಯಕ್ರಮ ನೋಡಬೇಕು. ಹಾಡಿಗೆ ಯಾರ್ಯಾರು ಬಂದಿದ್ದೀರಾ ಗಾಯಕ ಗಾಯಕಿಯರು ಬಂದಿದ್ದೀರಿ ಆಯ್ತಾ? ಎಲ್ಲ ಬೇಗ ಎಲ್ಲರಿಗೂ ಧನ್ಯವಾದಗಳು. ಸೆಕೆಂಡ್ ಪೇಜ್ ಬನ್ನಿ, ಬೇಗ ಪಾಸ್, ಬೇಗ ಬನ್ನಿ, ಬೇಗ ಬೇಗ ಬನ್ನಿ, ದಯವಿಟ್ಟು ಬೇಗ ಬನ್ನಿ. ಆ ಕಡೆ ರೈಟರ್ ಕಾಣಲ್ಲ, ಆ ಕಡೆ ರೈಟರ್ ಕಾಣಲ್ಲ. ಪ್ರಶಸ್ತಿ ಪತ್ರ ಕೊಡಿ ದಯವಿಟ್ಟು. ಬೇರೆ ಯಾರ್ಯಾರಿದ್ದೀರಾ ಬನ್ನಿ, ದಯವಿಟ್ಟು ಬೇಗ ಬನ್ನಿ. ಪ್ರಶಸ್ತಿ ಪತ್ರ ಕೊಡ್ಬೇಕಾ?
ಓಕೆ ಓಕೆ ಆಮೇಲೆ ಕೊಡ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಯಾರು ಹೋಗಬಾರ್ದು, ಊಟ ಬಂದಿದೆ ಪ್ಲೀಸ್ ಎಲ್ಲ ಕಾರ್ಯಕ್ರಮ ಮುಗಿಯೋದ್ರಿಂದ ನಮ್ಮ ಜೊತೆ ಇರಬೇಕು. ಈಗ ನಮ್ಮ ಎಲ್ಲ ಎಲ್ಲರಿಗೆ ಮತ್ತೊಮ್ಮೆ ಎಲ್ಲರಿಗೆ ಸ್ವಾಗತ ಬಯಸೋಣ. ಹಾಗೆ ವೇದಿಕೆ ಮೇಲೆ ಜೂನಿಯರ್ ರಾಜ್ಕುಮಾರ್ ಅವರು ಆಗಮಿಸಿದ್ದಾರೆ. ಅವರು ಕೂಡ ಮತ್ತೊಮ್ಮೆ ಸ್ವಾಗತ. ಜೂನಿಯರ್ ರಾಜ್ಕುಮಾರ್ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಅವರು ಸ್ವಾಗತ. ಎಲ್ಲ ಗಣ್ಯರು ವೇದಿಕೆ ಮೇಲೆ ಆಸೀನರಾಗಿ ಕೇಳಿಕೊಳ್ಳುತ್ತೇವೆ. ಎಲ್ಲ ದಯವಿಟ್ಟು ಆಶೀರ್ವಾದ ಪ್ಲೀಸ್. ಟೈಮ್ ಆಗ್ತಾ ಇದೆ. ಎಲ್ಲ ದೊಡ್ಡ ದೊಡ್ಡ ಡಾಕ್ಟರ್ಗಳು ಅವರ ಕೆಲಸ ಕಾರ್ಯಗಳು ಇಟ್ಕೊಂಡಿದ್ದಾರೆ. ಪ್ಲೀಸ್ ಅವ್ರನ್ನೆಲ್ಲ ಸರ್ ಕೂತ್ಕೊಳ್ಳಿ, ಸರ್ ಕೂತ್ಕೊಳ್ಳಿ. ಅಲ್ಲ ಅಜಿತ್ ಕುಮಾರ್ ಅಂತ ಎಲ್ಲ ಬೆಂಗಳೂರಿನವರು ನಾವೆಲ್ಲ ಒಟ್ಟಿಗೆ ಬಂದ್ವಿ. ಜೂನಿಯರ್ ರಾಜ್ಕುಮಾರ್ ಅವರು ವೇದಿಕೆಯನ್ನು ಕುಳಿತುಕೊಳ್ಳುವುದಕ್ಕೆ ವಿನಂತಿ. ಪೂಜ್ಯ ಗುರುಗಳಾದ ವಿನಯ ಸ್ವಾಮೀಜಿಯವರು 2 ವಿದ್ಯಾರ್ಥಿಗಳನ್ನು ನುಡಿಯಬೇಕಾಗಿ ಸಲಹೆ ಪವರ್ ಪಾಯಿಂಟ್ ಎಲ್ಲ ಖಾಲಿ ಇದೆಯಾ ಒಳಗಡೆ? ಮತ್ತೊಮ್ಮೆ ಎಲ್ಲ ಗಣ್ಯರಿಗೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸೋಣ. यो नित्यमच्युतपदामयुक्तल्पं व्यामोहदत्तप्रगाढप्रणवायुमेने अस्मद्गुरो भगवतस्य दयैकसिन्धु रामानुजस्य शङ्कररामानुजस्य ಕಲೆ ಅನ್ನೋದು ಅವರ ಶರೀರದಲ್ಲಿ ಮತ್ತು ಮಾನಸಿಕವಾಗಿದ್ದರೇ ಯಾರನ್ನು ಅವರು ಇಮಿಟೇಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಇವಾಗ ಕಲಾವಿದರೆಲ್ಲರೂ ಕೂಡ ಅನೇಕ ಹಾಡುಗಳನ್ನು ಹಾಡಿದ್ದಾರೆ. ಅವರವರೇ ಹಾಡಿದವರೇ ಬಂದು ಹಾಡ್ತಾ ಇದ್ದಾರೆ ಅನ್ನೋಷ್ಟು ಮಟ್ಟಿಗೆ ಬಹಳ ಸುಶ್ರಾವ್ಯವಾಗಿ ಎಲ್ಲರೂ ಹಾಡಿದ್ರು. ಭಗವಂತ ಅವರಿಗೆ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡೋದರೊಂದಿಗೆ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ. 2 ವಿದ್ಯಾರ್ಥಿಗಳೊಂದಿಗೆ ಪೂಜ್ಯ ಗುರುಗಳಿಗೆ ಧನ್ಯವಾದಗಳಿಂದ ನಂತರ ಎಲ್ಲರಿಗೂ ಸಂಗೀತದ ರಸದೌತಣ ಕಾರ್ಯಕ್ರಮ ಹೊಂದಿರುತ್ತದೆ. ಸನ್ಮಾನದ ನಂತರ ಡಾಕ್ಟರ್ ರೇಖಾಮೃತ ಅವರು ಹಾಗೂ ಗುರುರಾಜ್ ಅವರಿಂದ ಮಕ್ಕಳೇ ಸಾಂಬಾರ ಎಂಬುವ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಶಾಮ್ಗಳು
ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಧನ್ಯವಾದಗಳು.